ನಮಸ್ಕಾರ. ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಮಾರ್ಕೆಟ್ಟು 80 ಪಾಯಿಂಟ್ ಪ್ಲಸ್ಸಲ್ಲಿ ಓಪನ್ ಆಯಿತು. 45-50 ಪಾಯಿಂಟ್‌ವರೆಗೂ ಕೆಳಗಡೆ ಇಳೀತು. ಈಗ ನಾನು ಮಾತಾಡ್ತಾ ಇರುವಾಗ 110 ಪಾಯಿಂಟ್ ಪ್ಲಸ್ಸಲ್ಲಿದೆ. ಬ್ಯಾಂಕ್ ನಿಫ್ಟಿ 60 ಪಾಯಿಂಟ್ ಪ್ಲಸ್ಸಲ್ಲಿದೆ. ನಾನು ಎಕ್ಸ್ಪೆಕ್ಟ್ ಮಾಡಿದ ಥರ ದೊಡ್ಡ ಜಂಪೆಲ್ಲ ಏನು ಬಂದಿಲ್ಲ. ಸೊ ಇವತ್ತು ಎಫ್.ಐ. ತಗೊಳ್ಳೋ ಥರ ನನಗೆ ಗೊತ್ತಾಗ್ತಾ ಇಲ್ಲ. ಅದು ಒಂದು 2.5 ಗಂಟೆಗೆ ಗೊತ್ತಾಗುತ್ತೆ. ಹಂಗಿಲ್ಲ ಅಂತಂದ್ರೆ ಎಲ್ಲೋ ಅಲ್ಲೂ ಸೈಡ್ ವೇಸ್ ಆಗಿ ಕ್ಲೋಸ್ ಆಗ್ಬಿಡುತ್ತೆ. ಆದ್ರೆ ದೊಡ್ಡ ಎಂಥ್ಯೂಸಿಯಾಸ್ಟಿಕ್ ಬೈಯಿಂಗ್ ಇರೋ ಥರ ಅನ್ನಿಸ್ತಾ ಇಲ್ಲ. ಬೆಳಗ್ಗೆ ಓಪನ್ ಆದಾಗ ಏನು ದೊಡ್ಡದಾಗಿ ತಗೊಂಡಿಲ್ಲ. ಸೊ ಎಫ್.ಐ. ರೇಟ್ ಕಟ್ಟಿಂದ ಇಂಡಿಯಾಗೆ ಬಂದಿಲ್ಲ ಅಂತ ಅನ್ನೋದು ತುಂಬ ಸ್ಪಷ್ಟವಾಗಿ ಗೊತ್ತಾಗೋಯ್ತು. ಸೊ ತಿರ್ಗಾ ನಾವು ಆ್ಯಸ್ ಯೂಶುವಲ್ ಈ ಸೆಪ್ಟೆಂಬರ್ ರೇಟ್ ಕಟ್ನ ಒಂದು ನಾನ್ ಇವೆಂಟ್ ಆಗಿ ಇಂಡಿಯಾದಲ್ಲಿ ನೋಡ್ತಾ ಇದ್ದೀವಿ. ಫಸ್ಟ್ ಫಾರ್ಮೋಸ್ಟ್ ಇದನ್ನ ನೀವು ಅರ್ಥ ಮಾಡ್ಕೋಬೇಕು, ರೈಟ್? ಈ ರೇಟ್ ಕಟ್ ಏನು ನಾನು ಎಕ್ಸೈಟೆಡ್ ಆಗಿ ಹೇಳ್ತಾ ಇದ್ದೀನಿ ನೋಡಿದ್ರಿ ಅಂತಂದ್ರೆ 9350 ಅಂತ ಗೋಲ್ಡ್ ಹೋಗಿತ್ತು ವೀಕೆಂಡಲ್ಲಿ. ಈಗ 9305 ನಲ್ಲಿ ಇದೆ. ಇದು ನಿಯರ್ಲಿ ಆಲ್ ಟೈಮ್ ಹೈ ಹತ್ರ ಇದೆ. ಬಟ್ ಇನ್ನೂ ಏರುತ್ತೆ ಗೋಲ್ಡು. ಅವರು ರೇಟ್ ಕಟ್ ಮಾಡಿದ್ರು ಅಂತಂದರೆ ಇನ್ನೂ ಕೂಡ ಏರುತ್ತೆ. ಏನಪ್ಪ ಇದು ರೇಟ್ ಕಟ್ ಅಂತ ಮಾತಾಡ್ತಾರೆ, ಗೋಲ್ಡ್ ಅಂತ ಮಾತಾಡ್ತಾರೆ, ಈ ರೇಟ್ ಕಟ್ ಇಂಪ್ಯಾಕ್ಟು ಇಂಡಿಯಾದಲ್ಲಿ ಇಲ್ಲ ಅಂತ ಮಾತಾಡ್ತಾರೆ ಅಂತೆಲ್ಲ ನೀವು ಅನ್ಕೋಬೋದು. ಹಂಗಂದ್ರೆ ಏನು ಅಂತಂದರೆ, ಜೆರೋಮ್ ಪಾಲು ಶುಕ್ರವಾರ ಈವ್ನಿಂಗು ಒಂದು ಸ್ಪೀಚ್ ಕೊಟ್ಟರು ಜಾಕ್ಸನ್ ಹೋಲ್ ಅನ್ನುವಂಥ ಜಾಗದಲ್ಲಿ. ಈ ಜಾಕ್ಸನ್ ಹೋಲೇ ಅವರ ಕೊನೆಯ ಸ್ಪೀಚು. ವರ್ಷಕ್ಕೆ ಒಂದು ಸಲ ಒಬ್ಬ ಫೆಡರಲ್ ರಿಸರ್ವ್ ಗವರ್ನರು ಜಾಕ್ಸನ್ ಹೋಲಲ್ಲಿ ಮಾತಾಡ್ತಾರೆ. 2007ರಲ್ಲಿ ನಡೆದಂಥ ಮೀಟಿಂಗಲ್ಲಿ ರಘುರಾಮ್ ರಾಜನ್ ಅವರು ಕನೆಕ್ಟಿಂಗ್ ದ ಡಾಟ್ಸ್ ಅಂತ ಒಂದು ಫೇಮಸ್ ಸ್ಪೀಚ್ನ ಕೊಟ್ಟರು. ಮಾರ್ಕೆಟು ಬಿದ್ದೋಯ್ತು. ರಘುರಾಮ್ ರಾಜನ್ ಅವರ ರೆಪ್ಯುಟೇಷನ್ ತುಂಬ ಸ್ಟ್ರಾಂಗ್ ಆಗೋಯ್ತು. ಅವರು ಎಕನಾಮಿಕ್ ಸೂಪರ್ ಸ್ಟಾರ್ ಅಂತ ಆಗ್ಬಿಟ್ರು. ಸೊ ಇದು ಯಾಕೆ ಈ ಕಾಂಟೆಕ್ಸ್ಟ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಆ ಜಾಗ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಇದು ಜೆರೋಮ್ ಪೌಲ್ ಅವರ ಕೊನೆಯ ಸ್ಪೀಚು. ಸೊ ಅಲ್ಲಿ ಅವ್ರು ಏನು ಹೇಳ್ತಿದ್ದಾರೆ ಅಂದ್ರೆ, ಅನ್ಎಂಪ್ಲಾಯ್ಮೆಂಟ್ ತುಂಬಾ ಜಾಸ್ತಿ ಆಗೋಗಿದೆ, ಜನಗಳಿಗೆ ಕೆಲಸ ಸಿಗ್ತಾ ಇಲ್ಲ, ಅದರಿಂದ ನಾವು ರೇಟ್ ಕಟ್ ಮಾಡೋದಕ್ಕೆ ಸಾಧ್ಯತೆಗಳಿದೆ ಅಂತ ತುಂಬಾ ಸ್ಟ್ರಾಂಗ್ ಸಿಗ್ನಲ್ ಕೊಟ್ಟಿದ್ದಾರೆ. ಸೆಪ್ಟೆಂಬರಲ್ಲಿ ಒಂದು ರೇಟ್ ಕಟ್ ಅನ್ನೋದು ಗ್ಯಾರಂಟಿ. ಅದು 0.25 ಅಂದ್ರೆ ಡೇಟಾ ಡಿಪೆಂಡೆಂಟ್ ಆಗಿರುತ್ತೆ ಅಂತ ಹೇಳ್ಬಿಟ್ರು. ಅದಾದ್ಮೇಲೆ ಬರುವಂತ ರೇಟ್ ಕಟ್ ಕೂಡ ಡೇಟಾ ಡಿಪೆಂಡೆಂಟ್ ಆಗಿರುತ್ತೆ ಅಂತ ಹೇಳ್ಬಿಟ್ರು. ಸೊ ಈ 0.25% ರೇಟ್ ಕಟ್ ಅಂದರೆ ಏನರ್ಥ ಅಂತಂದರೆ, ಅಮೇರಿಕಾದಲ್ಲಿ ಎಕಾನಮಿ ಸ್ಟ್ರಾಂಗ್ ಆಗಿಲ್ಲ ಅಂತ ಅರ್ಥ. ಅಮೇರಿಕಾದಲ್ಲಿ ಎಕಾನಮಿ ಸ್ಟ್ರಾಂಗ್ ಆಗಿ ಇಲ್ಲದೆ ಇರೋದ್ರಿಂದ ವೀಕ್ ಆಗಿದೆ. ಅದೇ ಸಮಯದಲ್ಲಿ ಕೆಲಸ ಇಲ್ಲದೆ ಇರೋದ್ರಿಂದ ಈ ಹುಡುಕಾಟಗಳು ಜಾಸ್ತಿ ಆಗಿದೆ. ಆದರೆ ಇನ್ಫ್ಲೇಷನ್ ಕಡಿಮೆ ಆಗಿಲ್ಲ, ಇನ್ಫ್ಲೇಷನ್ನು ಸ್ಟ್ರಾಂಗ್ ಆಗಿದೆ. ಟ್ಯಾರಿಫು ಇನ್ಫ್ಲೇಷನ್ನ ಎಫೆಕ್ಟ್ ಮಾಡ್ತಾ ಇದೆ. ಈಗ ಟ್ಯಾರಿಫಿಂದ ಇನ್ಫ್ಲೇಷನ್ನು ಏರ್ತು ಅಂತ ಇಟ್ಕೊಳ್ಳಿ ಒಂದು 3 ತಿಂಗಳಲ್ಲಿ. ಕ್ಲಿಯರ್ ಆಗಿ ಅಕ್ಟೋಬರ್, ನವೆಂಬರ್, ಡಿಸೆಂಬರಲ್ಲೇ ಗೊತ್ತಾಗುತ್ತೆ ಅಂತ ತುಂಬ ದಿನದಿಂದ ಹೇಳ್ತಾ ಇದ್ದೀನಿ. ಟ್ಯಾರಿಫ್ನ ಡೈಲಿ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆಗೆ ಬದಲಾಯಿಸ್ತಾನೆ ಇದ್ದಾರೆ. ಸೊ ಈ ಇಂಪ್ಯಾಕ್ಟಲ್ಲಿ ಏರ್ತು ಅಂತಂದರೆ, ಒಂದು ಡಿಕ್ಲೈನಿಂಗ್ ಎಕನಾಮಿನಲ್ಲಿ ಇನ್ಫ್ಲೇಷನ್ ಏರ್ತು ಅಂತಂದರೆ ಫೆಡ್ಗೆ ದುಡ್ಡು ಹಾಕಿ ರೇಟ್ ಕಟ್ ಮಾಡೋದಕ್ಕೆ ಸಾಧ್ಯತೆಗಳೇನು ಇರಲ್ಲ. 4.25 to 4.5 ಅಂತ ಅನ್ನೋದು 3.75 ವರೆಗೂ ಬೇಕಾದರೆ ಇಳಿಬೋದು. ಅದಕ್ಕೂ ಮೇಲೆ ಇಳಿಯುತ್ತಾ ಅಂತ ಅನ್ನೋದು ನನಗೆ ಸಂದೇಹನೇ. ಈಗ 4 to 4.25ನೇ ಫಸ್ಟ್ ರೇಟ್ ಕಟ್ಗೆ ದಾರಿ ಬಿಟ್ಟಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಇದರಿಂದ ಏನಾಯ್ತು ಅಂತ ನೀವು ನೋಡಿದ್ರೆ, ಚಿನ್ನದ ಬೆಲೆ ಟಕ್ಕಂತ ಏರ್ಬಿಡ್ತು. ಇವತ್ತು ಬೆಳಗ್ಗೆ ಒಂದು ಚಿಕ್ಕ ಕರೆಕ್ಷನ್ನು, ಅದು 10 ರೂಪಾಯಿ ಕರೆಕ್ಷನ್ನು. ಇಂಡಿಯಾ ರೂಪಾಯಿನ ಬಿಟ್ಬಿಡಿ, ಅದು ಅಧೋಗತಿ ಕೇಸು, ಅದು ಅಧೋಗತಿ ಪರಮಗತಿ ಅನ್ನೋ ಥರ ಕೇಸು. ಅದು 87.38 ನೇತಾಡ್ತಾ ಇದೆ. ಎಲೆಕ್ಟ್ರಿಕಲ್ ಇಂಜಿನಿಯರು ಡಾಲರ್ನ ಮಾಡ್ಬೋದಾ ಮಾರಬಾರ್ದಾ ಅಂತ ನೋಡ್ತಾ ಇದ್ದಾನೆ. ಆದರೆ ಬೇರೆ ಕರೆನ್ಸಿಗೆ ಅಗೇನ್ಸ್ಟ್ ಆಗಿ ಡಾಲರ್ ವೀಕ್ ಆಗ್ತಾನೇ ಹೋಗ್ತಾ ಇದೆ. ಈಗ ನೀವು ನೋಡಿದ್ರಿ ಅಂತಂದರೆ ಯೂರೋಗೆ ಅಗೇನ್ಸ್ಟ್ ಆಗಿ 1% ಬಿದ್ದಿದೆ. ಅದೇ ಥರ ಸ್ವಿಸ್ ಫ್ರಾಂಕ್ಗೆ ಅಗೇನ್ಸ್ಟ್ ಆಗಿ ಬಿದ್ದಿದೆ. ಬ್ರಿಟಿಷ್ ಪೌಂಡ್ಗೆ ಅಗೇನ್ಸ್ಟ್ ಆಗಿ ಕೂಡ ಬಿದ್ದಿದೆ. ಇವತ್ತು ಯೂರೋ 102, 103 ರೂಪಾಯಿ ಆಗಿದೆ. ಇದೆಲ್ಲ ಏನು ತೋರಿಸ್ತಾ ಇದೆ ಅಂತಂದರೆ, ಈಗ ರೂಪಾಯಿ ನಾವು ಡಾಲರ್ನೇ ನೋಡ್ತಾ ಇದ್ದೀವಿ. ಬೇರೆ ಕರೆನ್ಸಿಗೆ ಅಗೇನ್ಸ್ಟ್ ಆಗಿ ಕೂಡ ತುಂಬಾ ಕಷ್ಟದಲ್ಲಿದೆ. ಇದರಲ್ಲಿ ನೀವು ಆಸ್ಟ್ರೇಲಿಯನ್ ಡಾಲರು, ಸಿಂಗಾಪುರ್ ಎಲ್ಲನೂ ಸೇರಿಸ್ಕೋಬೋದು. ಇದು ಏನು ಹೇಳ್ತಾ ಇದೆ ಅಂತಂದರೆ, ರೂಪಾಯಿ ತುಂಬಾ ಕಷ್ಟದಲ್ಲಿದೆ, ICUನಲ್ಲಿದೆ. ಈಗ ಇದು ICUನಲ್ಲಿ ಇರೋದಕ್ಕೆ ಕಾರಣ ನಮ್ಮ ಎಕ್ಸ್ಪೋರ್ಟ್ಸು ತುಂಬ ಕಡಿಮೆ ಆಗಿದೆ.
ಇದರಲ್ಲಿ ಈ ಫಾರ್ಮಾ ಎಕ್ಸ್‌ಪೋರ್ಟ್ಸು ಈ ತಿಂಗಳಲ್ಲಿ ಸ್ವಲ್ಪ ಜಂಪ್ ಆಗಿದೆ ಅಂತ ಅನ್ನೋದು ನಮಗೆ ಒಂದು ಒಳ್ಳೆ ಸುದ್ದಿ. ಯಾಕೆ ಅಂತಂದ್ರೆ, ನಾವು ಫಾರ್ಮಾನ ಕನ್ಸಿಡರ್ ಮಾಡ್ಬಿಟ್ಟು ಕೂತ್ಕೊಂಡಿದ್ದೀವಿ. ಇವತ್ತು ಚಿನ್ನಕ್ಕೆ ರಿಲೇಟೆಡ್ ಸ್ಟಾಕ್ಸ್ ಎಲ್ಲ ಟಕ್ ಅಂತ ಏರಿದೆ. ತಂಗಮೈಲು, ಟೈಟನ್ನು ಇದೆಲ್ಲ ಏರಿದೆ ಅಂತ ಸುದ್ದಿಗಳು ಹೇಳ್ತಾ ಇವೆ. ಎನಿವೆ ಗೋಲ್ಡ್ ರೇಟ್ ಏರೋಂಥದ್ದು ನಮ್ಮ ಮುತ್ತೂಟು, ಆಮೇಲೆ ಈ ಮಣಪುರಮ್ಮು ಈ ಥರ ಸ್ಟಾಕ್ಸ್‌ಗಳಿಗೆಲ್ಲ ಒಂದು ಒಳ್ಳೆ ಸುದ್ದಿ. ಅದರಿಂದ ಓವರಾಲ್ ಆಗಿ ನಾವು ಇದನ್ನ ಪಾಸಿಟಿವ್ ನ್ಯೂಸ್ ಆಗೇ ನೋಡ್ತೀವಿ. ಅಮೆರಿಕಾದಲ್ಲಿ ಇನ್ವೆಸ್ಟ್ ಮಾಡಿದಂಥವ್ರು, ಜಪಾನಲ್ಲಿ ಇನ್ವೆಸ್ಟ್ ಮಾಡಿದಂಥವರೆಲ್ಲ ಟ್ರೇಡರ್ ಜೊತೆ ಸಂಭ್ರಮದಲ್ಲಿ ಇರ್ತಾರೆ. ಯಾಕೆ ಅಂತಂದ್ರೆ ಅಮೆರಿಕಾದಲ್ಲಿ ಟಕ್ಕಂತ 2% ಏರಿದೆ ಮಾರ್ಕೆಟ್ಟು. ಹಾಗೆ ಜಪಾನಲ್ಲಿ ಕೂಡ ಆಲ್ ಟೈಮ್ ಹೈ ಹತ್ರ ಇದೆ. ಸೊ ಇದು ಎಲ್ಲಾನು ನಿಮಗೆ ಶುಭ ಸುದ್ದಿನೇ. ಇವತ್ತು ಇನ್ನೂ ಒಂದು ಶುಭ ಸುದ್ದಿ ಏನಂತಂದ್ರೆ, ಈ ಐಟಿಸಿ ಸಿಗರೇಟ್‌ನ 28+12 40ನಲ್ಲೇ ನಿಲ್ಲಿಸ್ದಂಗೆ ಇನ್ನೂ ಸ್ವಲ್ಪ ಟ್ಯಾಕ್ಸ್ ಏರಿಸ್ಬಿಡ್ತಾರೇನೋ ಅನ್ನುವಂಥ ಭಯದಲ್ಲಿ 400ಕ್ಕಿಂತ ಕೆಳಗಡೆ ಹೋಗಿದೆ. ಒಂದು ತಿಳ್ಕೊಳ್ಳಿ, ನಿಮಗೆ ಸಂದೇಹ ಇತ್ತು ಅಂತಂದ್ರೆ ನಿಮ್ಮ ಆಫೀಸ್ ಅಕ್ಕಪಕ್ಕದಲ್ಲಿರೋ ಅಂತ ಟೀ ಅಂಗಡಿಗೆ ಹೋಗಿ ನೋಡಿ. ಎಷ್ಟು ಜನ ದಮ್ ಹೊಡಿತಾ ಇದ್ದಾರೆ ಅಂತ. ದಮ್ ಹೊಡಿಯೋದು ಕಡಿಮೆ ಆಗಲ್ಲ. ಅದರಿಂದ ವಾಲ್ಯೂಮು ಹಂಗೆ ಲೈಟ್ ಚೈನಾ ಸಿಗರೇಟು ಕಡಿಮೆ ಆದರೆ ಅದು ಗೌರ್ಮೆಂಟ್‌ಗೆ ಲಾಸು. ಅದರಿಂದ ಚೈನಾ ಸಿಗರೇಟು ಬರದೇ ಇರೋ ರೀತಿ ಗೌರ್ಮೆಂಟ್ ಅವರು ಮಾಡ್ತಾರೆ. ಇದು ಸ್ವಲ್ಪ ದಿನಕ್ಕೆ ಕಡಿಮೆ ಆಗುತ್ತೆ. ಲಾಂಗ್ ಟರ್ಮಲ್ಲಿ ಐಟಿಸಿಗೆ ಇಂಪ್ಯಾಕ್ಟ್ ಇರೋದಿಲ್ಲ. ಇದರಿಂದಾನೇ ಐಟಿಸಿ ಕರೆಕ್ಟ್ ಆಗ್ತಾ ಇದೆ. ಇದ್ರ ಬಗ್ಗೆ ನೀವು ಚಿಂತೆ ಮಾಡೋದೇ ಬೇಡ. ಅದಾದ ಮೇಲೆ ಪಿಸಿಎಸ್ ಬೆಲೆ ತುಂಬಾನೇ ಕಡಿಮೆ ಆಗಿದೆ. ಅದು ಮೇಲೆ ತಕ್ಕಂತ ಏರುತ್ತೆ ಅಂತ ಜೆ.ವಿ. ಮಾರ್ಗನ್, ಗೋಲ್ಡ್ಮನ್ ಸ್ಯಾಕ್ಸು ಒಬ್ಬ ಹೊರದೇಶದವನು ಹೇಳ್ಬಿಟ್ಟ. ಹೊರದೇಶದವನು ಅಂದ್ರೆ ಬೆಳ್ಳಗಿರೋನು ಸುಳ್ಳೇ ಹೇಳೋದಿಲ್ಲ ಅಂತ ನಮ್ಮೂರಲ್ಲಿ ಒಂದು ನಂಬಿಕೆ ಇದೆ. ಈಗ ಬೆಳ್ಳಗಿರೋ ಹೊರದೇಶದವನು ಹೇಳಿದ್ಮೇಲೆ ಅದು 3% ಏರಿದೆ. ಈಗಾದ್ಮೇಲೆ ಅದು ಮತ್ತೆ ನೆಗೆಟಿವ್ ರಿಸಲ್ಟ್ ಅಂತ ಬಂದರೆ ತಿರ್ಗಾ ಅದು ಇಳಿಯುತ್ತೆ. ಅದರಿಂದ ವೆಯ್ಟ್ ಮಾಡಿ. 3000ಗಿಂತ ಕೆಳಗಡೆ ಹೋದರೆ ಸೇಫ್ಟಿಯಿಂದ ನಾವು ಅದನ್ನು ಕನ್ಸಿಡರ್ ಮಾಡ್ಕೋಬೋದು. ಇವತ್ತು ಇನ್ಫೋಸಿಸ್ಸು, ಫಾರ್ಮಾ ಎಲ್ಲಾನು ಏರಿರೋದ್ರಿಂದ ಇಂಡೆಕ್ಸ್ ಏರಿದೆ. ಬ್ಯಾಂಕ್ ನಿಫ್ಟಿ ಏನು ದೊಡ್ಡದಾಗಿ ಏರಿಲ್ಲ. ಈಗ ಇದು ಐಟಿಸಿ, ಟಿಸಿಎಸ್ ಬಗ್ಗೆ ನ್ಯೂಸ್ ಹೇಳಿದ್ದೀನಿ. ಹೀರೋ ಮೋಟಾರ್ ಕಾರ್ಪ್‌ನು, ಇಂಡಸ್ಇಂಡ್ ಬ್ಯಾಂಕ್‌ನು ನಿಫ್ಟಿಯಿಂದ ಹೊರಗಡೆ ತಳ್ಳಿಬಿಟ್ಟಿದ್ದಾರೆ. ಈಗ ಅದರಲ್ಲಿ ಇಂಡಿಗೋನು ಇನ್ನೊಂದು ಕಂಪನಿನೂ ಒಳಗಡೆ ಬರ್ತಾ ಇದೆ. ಸರಿ, ನಾವು ಅದರಲ್ಲಿ ಇಂಡಸ್ಇಂಡ್ ಬ್ಯಾಂಕ್‌ನ ಕನ್ಸಿಡರ್ ಮಾಡಿದ್ವಿ. ಈ ರೇಟಿಂಗ್ ಏಜೆನ್ಸಿ ಎಲ್ಲ ಏನು ಹೇಳಿದ್ದಾನೆ, ರಪ್ಪ ದೊಡ್ಡದಾಗಿ ವ್ಯಕ್ತಿಗಳನ್ನೆಲ್ಲ ಹಿಡ್ಕೊಂಡು ಬಂದ್ಬಿಟ್ಟಿದ್ದಾರಪ್ಪ, ದುಡ್ಡೆಲ್ಲ ಸೇಫ್ಟಿ ಆಗಿದೆ, ಈ ನೆಗೆಟಿವ್ ವಾಚ್ನೆಲ್ಲ ನಾವು ತೆಗೆದ್ಬಿಟ್ವಿ, ಅವನು AA+ಅಲ್ಲೇ ರೇಟಿಂಗ್ನ ಇಟ್ಕೋಬೋದು ಅಂತ ಹೇಳ್ಬಿಟ್ರು. ಅದರಿಂದ ಅದು ಒಳ್ಳೆ ನ್ಯೂಸ್ ಆಗಿ ಹೋಯ್ತು. 50% ಸ್ಟಾಕ್ ಬಿದ್ದಿದ್ರಲ್ಲಿ ಎರಡನೇ ಸ್ಟೆಪ್ಪು ರಿಕವರಿ. ಮೊದಲನೇ ಸ್ಟೆಪ್ಪು ರಾಜೀವ್ ಆನಂದ್, ಎರಡನೇ ಸ್ಟೆಪ್ಪು ಈಗ ಈ ರೇಟಿಂಗ್ದು ಇವ್ರಿಗೆ ಇದು ಸಿಕ್ಕಿರೋದು. ಅದರಿಂದ ಇನ್ಮೇಲೆ ಇವರು ಅಗ್ರೆಸಿವ್ ಆಗಿ ಬಿಸ್ನೆಸ್ನ ಗಮನಿಸಿದ್ರು ಅಂತಂದ್ರೆ ಹಾರ್ಡ್ಗೆ ಅದು ಬಿಸ್ನೆಸ್ ಹೋಗ್ತಾನೆ ಇರುತ್ತೆ. ಇದೇ ಸಮಯದಲ್ಲಿ ದುಡ್ಡು ಬೇಕು ಅಂತ ಅಂದ್ರೆ $3.5 ಬಿಲಿಯನ್ ಅಂದ್ರೆ ನಿಯರ್ಲಿ 30,000 ಕೋಟಿ ಇನ್ವೆಸ್ಟ್ ಮಾಡೋದಕ್ಕೆ ಹಿಂದೂಜಾ ರೆಡಿಯಾಗಿದ್ದಾರೆ. ಅದರಿಂದ ಈ ಬ್ಯಾಂಕ್ಗೆ ಇದ್ದಂಥ ಪ್ರಾಬ್ಲಮ್ಸ್ ಎಲ್ಲ ಈಗ ಸರಿ ಹೋಗಿದೆ. ಅದನ್ನು ನಾನು ತಿರ್ಗಾ ನಿಮಗೆ ಹೇಳ್ತೀನಿ. ನನಗೆ ರಾಜೀವ್ ಆನಂದ್ ಬಗ್ಗೆ ಗೊತ್ತಿಲ್ಲ. ಅವರ ಕ್ಯಾರಿಯರ್ನ ಟ್ರ್ಯಾಕ್ ಮಾಡಿಲ್ಲ ನಾನು ಅಂತ ಹೇಳ್ದೆ ಅನ್ನೋದೆಲ್ಲ ಬಿಟ್ಟರೆ, ಇದು ಮೋಸವಾದಂಥ ಸ್ಟಾಕ್ ಅಂತ ನಾನೆಲ್ಲೂ ಹೇಳಿಲ್ಲ. ಇದು ಈ ಬ್ಯಾಂಕು ಸುಮೇಟೊಮೊ ಹತ್ರ ತುಂಬ ದಿನದಿಂದ ಮಾತಾಡಿ ಇನ್ಫಾರ್ಮಲ್ ಆಗಿ ಬಂದಂಥ ಅಪ್ರೂವಲ್ನ ಫಾರ್ಮಲ್ ಆಗಿ ನೀವು ಎಸ್ ಬ್ಯಾಂಕ್ನ ತಗೋಬೋದು ಅಂತ RBI ಹೇಳಿದೆ. ಇಲ್ಲಿ ಎಷ್ಟು ದಿನದಲ್ಲಿ ತಗೊಳ್ಳುತ್ತೆ ಅನ್ನೋದನ್ನು ಕಾದಿದ್ದು ನೋಡೋಣ. ಹೀರೋ ಮೋಟಾರ್ನ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಿ ಸ್ಟಾಕ್ ಬೆಲೆ ಏರುವಂಥ ಸಮಯದಲ್ಲಿ ಟೀಯಿಂದ ಹೊರಗಡೆ ತಳ್ಳಿದ್ದಾರೆ. ಯಾಕೆ ಅಂತಂದರೆ ಇಂಡಿಗೋ ಇನ್ನೂ ಫಾಸ್ಟಾಗಿ ಸ್ಟಾಕಲ್ಲಿ ಬೆಲೆ ಏರ್ಬಿಡ್ತು. ಎಸ್ ಬ್ಯಾಂಕ್ನೆಲ್ಲ ನಾನು ಪಟಾಕಿ ಲಿಸ್ಟಲ್ಲಿ ಸೇರಿಸಿಲ್ಲ. ಪಟಾಕಿ ಲಿಸ್ಟಲ್ಲಿ ಸೇರಿದ್ರೆ ನಾನು ಹೇಳ್ತೀನಿ. ತುಂಬ ನಿಮಗೆ ಸಮಯ ಕಳೆಯೋಕೆ ಆಗ್ತಾ ಇಲ್ಲ ಅಂತಂದರೆ ಸೌತ್ ಇಂಡಿಯನ್ ಬ್ಯಾಂಕ್ನು, ಕರ್ನಾಟಕ ಬ್ಯಾಂಕ್ನು ಕನ್ಸಿಡರ್ ಮಾಡಿ. ಕರ್ನಾಟಕ ಬ್ಯಾಂಕು ಬೆಲೆ ಇಳಿಯುತ್ತೆ, ಆದರೆ ಮುಂದಿನ ವರ್ಷ 10,000 ಕೋಟಿ ಲಾಭ ಲೋನ್ ಕೊಡುವಾಗ ನಮಗೆ ಏರುತ್ತೆ, ಡಿವಿಡೆಂಟ್ ಕೂಡ ಬರುತ್ತೆ. ಅದರಿಂದ ಟೆಕ್ನಿಕಲ್ ಸ್ಟಾಕ್ನೆಲ್ಲ ನೋಡಿ ಭಯ ಪಟ್ಬಿಡಬೇಡಿ. ಬರೋವಂಥ ರೇಟ್ ಕಟ್ಟು ಮೆಗಾ ರೇಟ್ ಕಟ್ಟಾಗಿ ಇರುತ್ತೆ. ಯಾವುದರಲ್ಲಿ? VSTನಲ್ಲಿ ಅಂತ ಆಟೋನ ಖುಷಿಯಾಗಿ ಮೇಲಕ್ಕೆ ಏರಿಸ್ತಾ ಇದ್ದಾರೆ. ಮಾರ್ಕೆಟಲ್ಲಿ ರಿಯಾಲಿಟಿ ಏನು ಅಂತ ಅಂದರೆ, ರೇಟ್ ಕಟ್ ಬಂದ ಮೇಲೆ ಕಾರ್ ತಗೊಳ್ಳೋಣ ಅಂತ ಕಾರು, ಮೋಟಾರ್ ಸೈಕಲ್ ಸೇಲ್ಸ್ ಎಲ್ಲ ಮಲಗಿಬಿಟ್ಟಿದೆ.
ಇದೇನೇ ರಿಯಾಲಿಟಿ. ಬಜಾಜ್ ಆಟೋ ಏನು ಹೇಳಿದ್ದಾರೆ ಅಂತ ಅಂದರೆ, ನಮಗೆ ರೇರ್ ಎರ್ತ್ ಮೆಟಲ್ಸ್ ಎಲ್ಲ ಸಿಕ್ಕಿದೆ, ನಾವು ತಿರ್ಗಾ ಪಿಕಪ್ ಸ್ಟಾರ್ಟೆಡ್ಡು, ಅದರಿಂದ ಚೇತಕ್ ಸ್ಕೂಟರ್ನ ನಾವು ತಿರ್ಗಾ ಮಾಡೋದಕ್ಕೆ ಶುರು ಮಾಡಿದ್ದೀವಿ ಅನ್ನುವಂಥ ಸುದ್ದಿನ, ಶುಭ ಸುದ್ದಿನ ನಮಗೆ ಹೇಳಿದ್ದಾರೆ. ಇಂಟೆಲ್ಲು ಟೋಟಲ್ ಆಗಿ ಚಿಪ್ಸ್ ಆಯ್ತು ಅದು ಇದು ಅಂತ ಹೇಳಿ $11 ಬಿಲಿಯನ್ ಗೌರ್ಮೆಂಟ್ ಹತ್ರದಿಂದ ತಗೊಂಡಿದ್ದಾರೆ. ಇವತ್ತಿನ ಬೆಲೆ $24ಗೆ 10% ಸ್ಟೇಕ್ ಕೊಟ್ಟಿದ್ದಾರೆ. ಈಗ ನೀವು ನೋಡಿದ್ರಿ ಅಂತ ಅಂದರೆ ಟಕ್ ಅಂತ ಸ್ಟಾಕ್ ಬೆಲೆ ಏರಿದೆ. ಇದು ಸಸ್ಟೈನೇಬಲ್ ಅನ್ನೋದು ನನಗೆ ಗೊತ್ತಿಲ್ಲ, ಬಟ್ ಈ ಬೆಲೆ ಏರಿಲ್ಲ. ಇದು ಚೀಪಾಗಿ ಸ್ಟಾಕ್ನ ಕೊಟ್ಟಿದ್ರಿಂದ ಟ್ರಂಪು ಆ ಮಲೇಷ್ಯಾದವನು ಈಗ ಒಂದಾಗಿದ್ದಾರೆ. ಅಮೇರಿಕಾನೇ ಟೆಕ್ ಲೀಡರ್ಶಿಪ್ ಅಲ್ಲಿ ಇರ್ತಾರೆ ಅಂತ ನಾನು ಹೇಳ್ದೆ ಅಂತ ಮಲೇಷಿಯನ್ನವನು ಟ್ರಂಪ್ ಹತ್ರ ಹೇಳಿದ್ರಿಂದ ಟ್ರಂಪು ಖುಷಿ ಪಡ್ತಾ ಇದ್ದಾರೆ. ಇದೇನೇ ನಮಗೆ ನ್ಯೂಸು ಆಸ್ ಫಾರ್ ಆಸ್ ಇಂಟೆಲ್ ಇಸ್ ಕನ್ಸರ್ನ್ಡ್. ಕೊನೆಯದಾಗಿ ಇನ್ನೊಂದು ವಿಷಯ, ಇಂಪಾರ್ಟೆಂಟ್ ಆದಂಥ ಸುದ್ದಿ ಏನು ಅಂತಂದರೆ, ಟಾಟಾ ಮೋಟಾರ್ಸ್ ಏನು ಹೇಳ್ತಾರೆ ಅಂತಂದರೆ, ಶ್ರೀಲಂಕಾದಲ್ಲಿ ಆಲ್ರೆಡಿ ನಮಗೆ ಒಬ್ಬರು ಡೀಲರ್ ಇದ್ದರು, ಸೊ ಅಲ್ಲಿ ನಾವು ಮಾಡ್ತಾ ಇದ್ವಿ, ನಮಗೆ ಅಲ್ಲಿ ಸೇಲ್ಸ್ ಸೂಪರಾಗಿ ಹೋಗ್ತಾ ಇತ್ತು, ಅದರಿಂದ ಒಂದು 10 ಟ್ರಕ್ ಏಸ್ ಥರ ಅಲ್ಲಿ ನಾವು ಇಳಿಸ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ಅವತ್ತು ಡೊಮಿನಿಕ್ ರಿಪಬ್ಲಿಕ್ ಬಗ್ಗೆ ನ್ಯೂಸ್ ಬಂದಿತ್ತು, ಇವತ್ತು ಶ್ರೀಲಂಕಾ ಬಗ್ಗೆ ನ್ಯೂಸ್ ಬಂದಿವೆ. ಸ್ವಲ್ಪ ದಿನ ಆದಮೇಲೆ ಅಮೇರಿಕಾಗೆ ಸಪ್ಲೈ ಮಾಡೋದಕ್ಕೋಸ್ಕರ ಆ ಊರಿಗೆ ಮ್ಯಾನುಫ್ಯಾಕ್ಚರ್ನ ಬದಲಾಯಿಸ್ತೀವಿ ಅಂತ ಹೇಳಿದ್ರು ಹೇಳ್ತಾರೆ. ಈಗ ಇಂಡಿಯಾನ ಬಿತ್ತಿದ್ದಾರೆ, ಡೊಮಿನಿಕನ್ ರಿಪಬ್ಲಿಕ್ನ ನೋಡ್ತಾ ಇದ್ದಾರೆ, ಸೌತ್ ಆಫ್ರಿಕಾನ ನೋಡ್ತಾ ಇದ್ದಾರೆ, ಈಗ ಶ್ರೀಲಂಕಾನು ನೋಡ್ತಾ ಇದ್ದಾರೆ ಟಾಟಾ ಮೋಟಾರ್ಸ್. ಇಲ್ಲಿ ಇಂಡಿಯಾದಲ್ಲಿ ಇರುವಂಥ ಸ್ಲೋ ಡೌನ್ನ ಕೌಂಟರ್ ಮಾಡೋದಕ್ಕೆ ಈ ಊರುಗಳಿಗೆನ್ನ ಹೋಗ್ತಾರೆ ಅನ್ನೋದಾಗಿ ಸುದ್ದಿ ಬಂದಿದೆ. ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಆದಂಥ ನ್ಯೂಸು. ಕೊನೆಯದಾಗಿ ದೊಡ್ಡಪ್ಪ ಬಗ್ಗೆ ಒಂದು ಕತೆ ಹೇಳಿ ಮುಗಿಸ್ತೀನಿ. ಮೈಕಲ್ ಮದನ ಕಾಮರಾಜನ್ ಸಿನಿಮಾನ ನಿಮಗೆ ನೆನಪಿರುತ್ತೆ. ಅದರಿಂದ ಫಸ್ಟು ಒಬ್ಬ ಕತೆ ಕೇಳು ಅಂತ ಹೇಳ್ತಾನೆ. ಆ ಥರ ದೊಡ್ಡಪ್ಪನ ಕಥೆಯನ್ನು ಕೇಳಿ. A1 to A7 ಬಗ್ಗೆ ನಾನು ಮಾತಾಡಿದೆ, A3 ಬಗ್ಗೆ ನಿಮಗೆ ಒಂದು ಹೈಲೈಟ್ನ ಹೇಳಿದ್ದೆ. ಈಗ ಆ A3 to A7 ಅಲ್ಲಿ ಒಂದು ಲಿಸ್ಟು ಸೇರಿದೆ. ಇದನ್ನ ನೀವೇ ಫಿಗರ್ ಔಟ್ ಮಾಡಬೇಕು. ದಿಸ್ ಕ್ವೆಶನ್, ಈ ವ್ಯಕ್ತಿ ಈಗ ತೀರ್ಕೊಂಡಿದ್ದಾರೆ, ಅವರ ವೈಫೇನೆ ಕಂಪನಿನ ನಡೆಸ್ತಾ ಇದ್ದಾರೆ. ಮೆಸನರಾ ಟೆಕ್ನಾಲಜೀಸ್ ಅಲ್ಲಿ IPOಗೆ ಮುಂಚೆನೆ ಅವರು ಇನ್ವೆಸ್ಟ್ ಮಾಡಿದ್ರು. ಕರೆಕ್ಟಾಗಿ 60 ದಿನಕ್ಕೆ ಮುಂಚೆನೆ ಅಶ್ವಿನಿ ವೈಷ್ಣವ್ ಈ ಥರ ಒಂದು ಬೆಟ್ಟಿಂಗ್ಗೆ ಅಗೇನ್ಸ್ಟ್ ಆಗಿ ಒಂದು ಬೇರೆ ಬೆಟ್ನ ತಗೊಂಡು ಬರ್ತೀವಿ, ಅದಾದ್ಮೇಲೆ ಈ ದುಡ್ಡು ತಗೊಂಡು ಮಂಗಾತ ಆಡುವಂಥ ಕಂಪನಿಗಳನ್ನೆಲ್ಲ ಮುಚ್ಚುತ್ತೀವಿ, ವಿಲ್ ತಗೊಂಡು ಬಂದು ಅದು ಒಂದೇ ದಿನದಲ್ಲಿ ಪಾಸ್ ಆಗೋಯ್ತು. ಅದಕ್ಕೆ ಮುಂಚೆನೆ ಒಳ್ಳೆ ಸುದ್ದಿ, ಆ ಲಿಸ್ಕಲ್ಲಿ ಇರೋಂಥವ್ರಿಗೆ ಹೋಗಿ ಒಂದು $1,200 ಅಂತ ಹೇಳಿ 350 ಕೋಟಿ ಶೇರ್ನ ಮಾರಿ ಒಳ್ಳೆ ಲಾಭನ ನೋಡಿದ್ರು. ಅದೆಲ್ಲ ಸರಿನಾ ತಪ್ಪಾ ಅಂತ ಅನ್ನೋದು ನಮಗೆ ಗೊತ್ತಿಲ್ಲ, ಯಾಕೆ ಅಂತಂದರೆ ನಮ್ಮಿಂದ ಅದನ್ನು ಪ್ರೂವ್ ಮಾಡೋದಕ್ಕಾಗಲ್ಲ. ಆದರೆ ಕರೆಕ್ಟಾಗಿ ಜೂನ್ ತಿಂಗಳಲ್ಲಿ ಆ ಅಮ್ಮಯ್ಯರ್ ಅದನ್ನು ಮಾರಿದ್ದಾರೆ. ನಾರ್ಮಲ್ ಆಗಿ ಗೌರ್ಮೆಂಟ್ ಆಫೀಸಲ್ಲಿ ಜರುಗುತ್ತೆ ಅಂತ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಒಂದು ಬಿಲ್ಲು 2 ತಿಂಗಳಲ್ಲಿ ರೆಡಿಯಾಗಿ ಹೊರಗಡೆ ಬರೋದಿಲ್ಲ. ಅದರಿಂದ ಯಾರು ಯಾವ ಕಡೆ ಮಾತಾಡಿದ್ರು ಪಾಪ ಹಸ್ಬೆಂಡು ಹೋಗಿದ್ದಾರೆ, ಅದರಿಂದ ಆ ಎಮ್ಮಂಗೆ ಒಂದು ಗಿಫ್ಟ್ ಚೆಕ್ ಕೊಡೋಣ ಅಂತ ಹೇಳಿ ಒಂದು ಗಿಫ್ಟ್ ಚೆಕ್ನ ಕೊಟ್ಟಿದ್ದಾರೆ. ಬೇರೆಯವರೆಲ್ಲ ರಿಟೇಲ್ ಇನ್ವೆಸ್ಟರು ಲಾಸ್ ಮಾಡಿಬಿಟ್ರು. ಇದು ಮ್ಯೂಚುವಲ್ ಫಂಡ್, ನೀವು ಹಾಕಿರೋಂಥದ್ದು ಆಕ್ಟಿವ್ ಮ್ಯೂಚುವಲ್ ಫಂಡ್ಸನ್ನೆಲ್ಲ ಹಾಕಿದ್ದು ಒಂದು ಒಳ್ಳೆ ಬಿಳಿ ಬಟ್ಟೆ ತಗೊಂಡು ತಲೆ ಮೇಲೆ ಹಾಕ್ಕೊಳ್ಳಿ. 3/4 ಭಾಗ ಅಮ್ಮಯ್ಯರ್ ಮಾರಿದಂಥ ಸ್ಟಾಕು, ಆ ಅಮ್ಮಯ್ಯರ್, ಹೊಸ ಅಮ್ಮಯ್ಯರ್ ಬಗ್ಗೆ ಹೇಳ್ತಾ ಇದ್ದೀನಿ, ಆ ಹಳೆ ಅಮ್ಮಯ್ಯರ್ ಅಲ್ಲ. ಈ ಲಿಸ್ಟಲ್ಲಿ ಇರುವಂಥ ಅಮ್ಮಯ್ಯರ್ ಮಾರಿದಂಥ ಸ್ಟಾಕ್ನ ಮೋಸ್ಟ್ ಲೈಕ್ಲಿ ನಿಮ್ಮ ಆಕ್ಟಿವ್ ಮ್ಯೂಚುವಲ್ ಫಂಡ್ಸಲ್ಲಿರೋರೇ ತಗೊಂಡಿರ್ತಾರೆ. ನಮ್ಮ ದುಡ್ಡು ಅಲ್ಲ ರೀ, ನಿಮ್ಮ ದುಡ್ಡು. ಏನಾಯಿತು ಅಂತ ನೋಡ್ಕೊಳ್ಳಿ. ಧನ್ಯವಾದಗಳು.